ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ಸಮಯ ದೇವರು ನಮಗೆ ಕೊಟ್ಟಿದ್ದಾರೆ. ದೇವರ ವಾಕ್ಯ ಕೇಳಲು ನೀವು ಸಿದ್ಧರಾಗಿದ್ದೀರಲ್ಲವೋ? ನಿಮಗೆ ವಾಕ್ಯ ಸಾರ ಬೇಕೆಂದು ನಿಮ್ಮೆಲ್ಲರೊಂದಿಗೆ ದೇವರ ಸಂದೇಶಗಳನ್ನು ಅನುದಿನವೂ ಹಂಚಿಕೊಂಡು ನಿಮ್ಮೊಂದಿಗೆ ಸೇರಿ ದೇವರನ್ನು ಸ್ತುತಿಸಬೇಕೆಂಬ ಮತ್ತು ವಾಕ್ಯ ಧ್ಯಾನದಿಂದ ಆಧ್ಯಾತ್ಮಿಕವಾಗಿ ಬಲಗೊಳ್ಳುತ್ತಾ ಬಲಪಡಿಸುತ್ತಾ ಇರಬೇಕೆಂದು ನಾನು ಎಷ್ಟೋ ಉತ್ಸಾಹದಲ್ಲಿದ್ದೇನೆ. ಪ್ರತಿದಿನ ದೇವರ ವಾಕ್ಯದೊಂದಿಗೆ ನಮ್ಮ ದಿನ ಪ್ರಾರಂಭಿಸುವುದು ನಮಗೆ ಎಷ್ಟೋ ಆಶೀರ್ವಾದಕರ. ಮತ್ತು ಈ ದಿನ ಕರ್ತನ ದಿನವಾಗಿದೆ, ಪುನರುತ್ಥಾನದ ದಿನವಾಗಿದೆ. ಭಾನುವಾರ ನಮ್ಮ ಸಭೆಗಳಿಗೆ ಹೋಗೋಣ. ಮುಂಚೆ ಚಿಕ್ಕ ವಾಕ್ಯ ಧ್ಯಾನ ಮಾಡೋಣ. ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಆಲಯದ ವಿಶೇಷತೆಯನ್ನು ಗುರುತಿಸಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಿಜ ಹೇಳಿ ಪ್ರಿಯರೇ, ನೀವು ಪ್ರತಿ ಭಾನುವಾರ ಕ್ರಮ ತಪ್ಪಲಾರದಂತೆ ದೇವರ ಆಲಯಕ್ಕೆ ಹೋಗ್ತಾ ಇದ್ದೀರಾ? ವಿಶ್ರಾಂತಿ ದಿನ ಅಂದರೆ ಸಬ್ಬತ್ ದಿನವನ್ನು ಪರಿಶುದ್ಧ ದಿನವನ್ನಾಗಿ ಆಚರಿಸಬೇಕು ಎಂಬುದು ದಶಾಜ್ಞೆಗಳಲ್ಲಿ ಒಂದು ಆಜ್ಞೆಯಾಗಿದೆ. ಮತ್ತೆ ವಿಶ್ರಾಂತಿ ದಿನ ಅಂದರೆ ಈ ಸಬ್ಬತ್ ದಿನ ಶನಿವಾರವಲ್ಲವೋ, ಭಾನುವಾರ ಯಾಕೆ ಅಂತ ನೀವು ಕೇಳಬೇಡಿರಿ. ಯೇಸು ಪುನರುತ್ಥಾನನಾದ ನಂತರ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಂತಹ ನಾವು ಭಾನುವಾರ ಆತನ ಪುನರುತ್ಥಾನವನ್ನು ಜ್ಞಾಪಕ ಮಾಡಿಕೊಳ್ಳುತ್ತಾ ಆತನ ಆಲಯದಲ್ಲಿ ಆತನ ಮಕ್ಕಳಾಗಿ ಆತನ ರಕ್ತದಿಂದ ವಿಮೋಚಿಸಲ್ಪಟ್ಟಂತಹ ನಾವು ಆತನನ್ನು ಆರಾಧಿಸಬೇಕು. ಆದರೆ ಹೋಗ್ತೇನೆ, ಇಲ್ಲವಾದರೆ ಇಲ್ಲ ಎಂದು ಹೇಳಲಾರದೆ, ಡ್ಯೂಟಿ ಇದೆ ಅಂತ ಹೇಳಿಯೋ, ಕೆಲಸ ಇದೆ ಅಂತ ಹೇಳಿಯೋ, ಆರೋಗ್ಯ ಸರಿಯಾಗಿಲ್ಲ ಎಂದು ಹೇಳುತ್ತಲೋ, ಬಂದಿದ್ದಾರೆಂದು ಹೇಳುತ್ತಲೋ, ಹೀಗೆ ಒಂದಲ್ಲ ಒಂದು ನೆಪ ಹೇಳುತ್ತಾ ಕೂತ್ಕೊಳ್ಳದೆ, ಒಂದು ವರ್ಷದಲ್ಲಿ 52 ಭಾನುವಾರಗಳು ಬರ್ತವೆ. ಯಾವುದೇ ಪರಿಸ್ಥಿತಿಯಲ್ಲಿ ಒಂದು ಭಾನುವಾರ ಕೂಡ ಮಿಸ್ ಮಾಡಿಕೊಳ್ಳುವುದಿಲ್ಲ ಎಂಬ ಒಂದು ನಿಬಂಧನೆ ಮಾಡಿಕೊಳ್ಳಿರಿ. ಆಗ ಎಂತಹ ದೊಡ್ಡ ಆಶೀರ್ವಾದ ನೀವು ನೋಡ್ತೀರಿ ಎಂಬುದು ನಿಮ್ಮ ಜೀವಿತದಲ್ಲಿ ಗೊತ್ತಾಗುತ್ತೆ. ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸ್ತೇನೆ ಎಂದಿದ್ದಾರೆ ದೇವರು. ದೇವರ ಆಲಯವನ್ನು ಪ್ರೀತಿಸುವಂಥವರಿಗೆ ದೇವರು ಆಶೀರ್ವದಿಸ್ತಾರೆ. ಬೈಬಲ್ನಲ್ಲಿ ಒಂದು ವಚನವಿದೆ, ಆತನು ತನ್ನ ಆಲಯದೊಳಗಿಂದ ಅವರನ್ನು ಆಶೀರ್ವದಿಸುವನು ಎಂಬುದಾಗಿ. ಸತ್ಯವೇದದಲ್ಲಿ ಕೀರ್ತನೆ 118ನೇ ಕೀರ್ತನೆ ಈ ಅಧ್ಯಾಯದಲ್ಲಿ ಒಂದು ವಚನ ಇದೆ, 26ನೇ ವಚನ. ಯೆಹೋವನ ಮಂದಿರದಲ್ಲಿರುವ ನಾವು ನಿಮ್ಮನ್ನು ಆಶೀರ್ವದಿಸ್ತೇವೆ ಎನ್ನಂತೆ ದೇವರು ಆಶೀರ್ವದಿಸುವರು. ಯೆಹೋವನ ಮಂದಿರದಲ್ಲಿರುವ ನಾವು ನಿಮ್ಮನ್ನು ಆಶೀರ್ವದಿಸುತ್ತೇವೆ. ಯೆಹೋವನ ಹೆಸರಿನಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ ಎಂದು ಯೆಹೋವನು ಹೇಳುತ್ತಾನೆ. ಆಗ ನಾವು ಆತನಲ್ಲಿ ಆನಂದಿಸ್ತೇವೆ. ನಿಜವಾಗಲೂ ಆಲಯಕ್ಕೆ ಹೋಗೋದೆಂದರೆ ಎಷ್ಟು ಜನರಿಗೆ ನಿಜವಾಗ್ಲೂ ಆಸೆ ಇದೆ? ಯಾವಾಗ ಭಾನುವಾರ ಬರುತ್ತದೆ, ಯಾವಾಗ ದೇವರ ಆಲಯಕ್ಕೆ ಹೋಗಬೇಕು ಎಂಬ ಆಸೆ ಎಷ್ಟು ಜನರಿಗಿರುತ್ತಾ ಇದೆ? ಕೀರ್ತನೆ 122ರಲ್ಲಿ ದಾವೀದನು ಹೇಳ್ತಾನೆ, ದಾವೀದನೇ ಬರೆದಂತಹ ಕೀರ್ತನೆಯ ಭಾಗ ಅದಾಗಿದೆ, ಹೌದಲ್ಲವೇ? ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು ಅನ್ನುತ್ತಾನೆ. ಆಗಲೇ ಅವನು ಒಬ್ಬ ರಾಜನಾಗಿದ್ರೆ ಅವನಿಗೆ ಎಷ್ಟು ಕೆಲಸ ಇದ್ದಿರಬೇಕಲ್ಲವೇ? ಎಷ್ಟೋ ಕಾರ್ಯಕ್ರಮಗಳಿರ್ತವೆ, ಆಡಂಬರಗಳಿರ್ತವೆ, ಎಷ್ಟೋ ರಾಜನಾಗಿ ನನಗೇನು ಕೆಲಸ, ನಾನೇ ರಾಜನು ಅನ್ನುವಂತೆ ದಾವೀದನಿರಲಿಲ್ಲ. ಈ ದಿನಗಳಲ್ಲಿ ಒಬ್ಬರು ಒಂದು ಅಧಿಕಾರಕ್ಕೆ ಬಂದಾಗ, ಒಂದು ಹುದ್ದೆಗೆ ಬಂದಾಗ ಅಂಥವರು ತಮ್ಮ ಡಿಗ್ನಿಟಿ ಮೇಂಟೈನ್ ಮಾಡಬೇಕೆಂದು ಯೋಚಿಸಿ ಆಲಯದೊಳಗೆ ಹೋಗಿ ಸಾಮಾನ್ಯರೊಂದಿಗೆ ಕೂತುಕೊಂಡು ದೇವರನ್ನು ಆರಾಧಿಸುವುದಕ್ಕಾಗಿ, ಹೌದಲ್ಲವೇ? ಒಬ್ಬ ಉನ್ನತವಾದ IAS ಆಫೀಸರ್, ಒಬ್ಬ ಕಲೆಕ್ಟರ್ ಆದ ನಂತರ ಚರ್ಚ್ಗೆ ಬರುವಂತಹ ವಿದ್ಯಾಭ್ಯಾಸ ಇಲ್ಲದಂಥವರೊಂದಿಗೆ, ಅಲ್ಲಿನ ಯವನಸ್ಥರೊಂದಿಗೆ, ಸಾಮಾನ್ಯ ಬಡವರೊಂದಿಗೆ ಸಭೆಯಲ್ಲಿ ಕೂತ್ಕೊಂಡು ಅವರೊಂದಿಗೆ ಸೇರಿ ದೇವರನ್ನು ಆರಾಧಿಸಲಾಗ್ತದೋ? ಬಹಳಷ್ಟು ಜನರಿಗೆ ಈಗೋ ಅಟ್ಯಾಕ್ ಮಾಡುತ್ತೆ, ಹೌದಲ್ಲವೇ? ಸಭೆಯೊಳಗೆ ಒಂದು ಪ್ರತ್ಯೇಕವಾದ ಆಸನ ಏರ್ಪಡಿಸುವಾಗ, ಒಂದು VIP ಚೇರ್ ಏರ್ಪಡಿಸುವಾಗ ನೀವು ಹೋಗ್ಬಹುದೇನೋ. ಆದರೆ ದಾವೀದನಿಗೆ ನೋಡಿರಿ, ಒಬ್ಬ ಮಹಾಚಕ್ರವರ್ತಿಯಾಗಿದ್ದಾನೆ, ರಾಜನಾಗಿದ್ದಾನೆ. ಜನರು ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನಗೆ ಹೇಳಿದಾಗ ನಾನು ಸಂತೋಷಿಸಿದೇನು ಅನ್ನುತ್ತಾನೆ. ಸಭೆಗೆ ಹೋಗೋಣ ಬನ್ನಿ ಅಂತ ಕರೆದರೆ ನನ್ನ ಕೆಲಸ ಇವೆ, ನೀವೇ ಹೋಗ್ರಿ ಎಂದು ಕೆಲವರು ಹೇಳಬಹುದೇನೋ. ಸಭೆಗೆ ಟೈಮ್ ಆಗ್ತಾ ಇದೆ, ಮನೆಯಲ್ಲಿ ಎಲ್ಲರೂ ಹೊರಡಿರಿ ಎಂದು ಮನೆಯ ಯಜಮಾನ ಹೇಳಿದ್ರೆ, ನಾನು ಅಡುಗೆ ಮಾಡ್ಬೇಕ್ರಿ, ನೀವೇ ಹೋಗಿ ಬನ್ನಿ ಅಂತ ಹೆಂಡತಿ ಹೇಳ್ತಾಳೆ. ಸಭೆಗೆ ಹೋಗೋಣ ಬನ್ರಿ ಅಂದಾಗ ಗಂಡ, ನೀನು ಹೋಗೋ, ನನಗೆ ಬಹಳ ಕೆಲಸ ಇವೆ ಅನ್ನುತ್ತಾನೆ. ಸ್ತ್ರೀಯರನ್ನು ಕಳಿಸಿ ಪುರುಷರು ಮನೆಯಲ್ಲೇ ಉಳ್ಕೊಳ್ತಿದ್ದಾರೆ. ಬಹಳಷ್ಟು ಜನ ಮಕ್ಕಳಿಗೆ TV ನೋಡ್ಕೊಳ್ಳಿ ಮಕ್ಕಳೇ ಎಂಬುದಾಗಿ ಗಂಡ ಹೆಂಡತಿಯರಿಬ್ಬರು ಸಭೆಗೆ ಹೊರಟು ಹೋಗಿ ಮಕ್ಕಳನ್ನು ಮನೆಗೆ ಬಿಟ್ಟು ಹೋಗ್ತಿದ್ದಾರೆ. ಹೀಗಾದರೆ ನೀವು, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂದು ಹೇಗೆ ಹೇಳಲು ಸಾಧ್ಯವಾಗುತ್ತೆ?
ಯಾವ ರೀತಿಯಾಗಿ ನಿಮ್ಮ ಮಕ್ಕಳನ್ನು ಚಿಕ್ಕ ವಯಸ್ಸಿನಿಂದಲೇ ದೇವರಿಗೋಸ್ಕರ ಸಿದ್ಧ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ? ಹಾಗಾದರೆ ಅವರು ಬೆಳೆದು ದೊಡ್ಡವರಾದ್ಮೇಲೆ ಹೇಗೆ ಒಳ್ಳೆ ವ್ಯಕ್ತಿಗಳಾಗ್ತಾರೆ? ಪ್ರತಿದಿನ ಸ್ಕೂಲ್ಗೆ ಕಳಿಸುವ ನಿಮ್ಮ ಮಕ್ಕಳನ್ನು ಕೇವಲ ಭಾನುವಾರ ಸಂಡೇ ಸ್ಕೂಲ್ಗೆ ಕಳಿಸ್ಲಿಕ್ಕಾಗೋದಿಲ್ಲವೋ? ಮಕ್ಕಳು ಗಲಾಟೆ ಮಾಡ್ತಾರೆ, ಮಕ್ಕಳಿಗೆ ಏನು ಗೊತ್ತಾಗತ್ತೆ, ಮಕ್ಕಳೊಂದಿಗೆ ಚರ್ಚಿಗೆ ಹೋದ್ರೆ ನಮ್ಗೆ ಕಷ್ಟ ಆಗುತ್ತೆ ಅಂದ್ಕೊಂಡು ಹೀಗೆ ಏನೋ ಒಂದು ನೆಪ ಹೇಳಿ ಕೂತ್ಕೊಳ್ತಿದ್ದಾರೆ. ಆ ಕಾಲದಲ್ಲಿ ಮೋಶೆ ಫರೋನಿಗೆ ಹೇಳ್ತಾನೆ, ನಾವು ಹೋಗಿ ನಮ್ಮ ದೇವರನ್ನು ಆರಾಧಿಸ್ತೇವೆ ಅಂದಾಗ ಫರೋ ಏನ್ ಹೇಳ್ತಾನೆ ಗೊತ್ತಾ? ನಿಮ್ಮಲ್ಲಿ ಪುರುಷರು ಮಾತ್ರವೇ ಹೋಗ್ರಿ ಅನ್ನುತ್ತಾನೆ. ಮೊದಲು ಬೇಡವೇ ಅನ್ನುತ್ತಾನೆ, ನಂತರ ಪುರುಷರು ಹೋಗ್ರಿ ಅನ್ನುತ್ತಾನೆ. ಇಲ್ಲ, ನಡೆಯೋದಿಲ್ಲ. ನಾವು ಪುರುಷರು, ಸ್ತ್ರೀಯರು, ಮಕ್ಕಳು ಕುಟುಂಬವಾಗಿ ಹೋಗ್ತೇವೆ ಅಂದಾಗ ಆಯ್ತು ಸರಿ ಹೋಗ್ರಿ, ನಿಮ್ಮ ಕುರಿ ದನಗಳನ್ನು ಮಾತ್ರ ಇಲ್ಲೇ ಬಿಟ್ಟು ಹೋಗ್ರಿ ಅನ್ನುತ್ತಾನೆ. ಯಾಕೆಂದರೆ ಅವರ ಮನಸ್ಸು ಇಲ್ಲೇ ಇರುವುದಕ್ಕಾಗಿ. ಹಣದ ಗಂಟು ಎಲ್ಲಿದೆಯೋ ನಿಮ್ಮ ಮನಸ್ಸು ಕೂಡ ಅಲ್ಲೇ ಇರುತ್ತೆ ಅಲ್ಲವೋ? ವಸ್ತುಗಳ ಮೇಲೆ ನಿಮ್ಮ ಮನಸ್ಸಿರುತ್ತೆ ಅಲ್ಲವೇ? ಪ್ರಾಣಿಗಳ ಮೇಲೆ ನಿಮ್ಮ ಮನಸ್ಸಿರುತ್ತೆ ಅಲ್ಲವೇ? ಇಲ್ಲ, ಯಾವುದೊಂದನ್ನು ನಾವು ಬಿಟ್ಟು ಹೋಗಲ್ಲ. ನಾವೆಲ್ಲರೂ ಹೋಗಿ ದೇವರನ್ನು ಆರಾಧಿಸಬೇಕು, ನಮಗೆ ಕೊಟ್ಟಿರುವವುಗಳನ್ನು ದೇವರಿಗೆ ಸಮರ್ಪಿಸಬೇಕು ಅನ್ನುತ್ತಾನೆ. ದೇವರೊಂದಿಗೆ ಒಂದು ನಿಬಂಧನೆ ಆದರೂ ಮಾಡಿಕೊಳ್ಳಿ ಕನಿಷ್ಠ ಈ ದಿನ. ಪ್ರತಿ ಭಾನುವಾರ ನಾನು ನನ್ನ ಮನೆಯವರೆಲ್ಲರೂ ಸೇರಿ ಮನೆಗೆ ಬೀಗ ಹಾಕಿ ದೇವರ ಆಲಯದಲ್ಲಿ ಕಾಲ ಕಳೆಯುತ್ತೇವೆ. ಆಗ ನಿಮಗೆ ಎಷ್ಟು ಒಳ್ಳೆ ದಾನಗಳು ದೊರಕುತ್ತವೆ ಎಂದು, ಎಷ್ಟು ಒಳ್ಳೆ ಆಶೀರ್ವಾದಗಳು ಸಿಗ್ತವೆಂದು, ದೇವದೂತನು ಯಾವ ರೀತಿಯಾಗಿ ನಿಮ್ಮ ಮನೆ ಸುತ್ತಲೂ ಬೇಲಿ ಹಾಕಿ ಕಾವಲಾಗಿರುತ್ತಾನೆಂದು ಗೊತ್ತಾಗುತ್ತೆ. ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರ ಸುತ್ತಲೂ ತನ್ನ ದೂತರನ್ನು ಕಾವಲಾಗಿಡುತ್ತಾನೆ. ಯೇಸು ಕ್ರಿಸ್ತನು ಎಂಬ ಕುರಿಮರಿಯ ರಕ್ತದ ಮೂಲಕ ಗುರುತು ಹಾಕಲ್ಪಟ್ಟಿರುವ ನಿಮ್ಮ ಮನೆಗೆ ಮರಣವೇ ಬರಲ್ಲ, ವ್ಯಾಧಿ ಬರಲ್ಲ, ಸೈತಾನನಿಗೆ ಅಲ್ಲಿ ಅವಕಾಶವೇ ಇರಲ್ಲ. ನಿಮ್ಮ ಕುಟುಂಬದೊಳಗೆ ಅನಾವಶ್ಯಕವಾದವುಗಳನ್ನು ಆಹ್ವಾನಿಸುತ್ತಾ ಇದ್ದೀರಿ? ಇಲ್ಲವೇ ನಿಮ್ಮ ಕುಟುಂಬದಲ್ಲಿ ಅನಾವಶ್ಯಕವಾದವುಗಳನ್ನೆಲ್ಲ ನೀವು ಬರಮಾಡಿಕೊಳ್ತಿದ್ದೀರಿ? ಆ ಮೂವೀಸ್ ಮೂಲಕ, ಇಲ್ಲವೇ ಆ ಒಂದು ಭಯಂಕರವಾದಂತಹ ವಾರ್ತೆಗಳ ಮುಖಾಂತರ ಪ್ರತಿಧ್ವನಿಸುತ್ತೆ ನಿಮ್ಮ ಮನೆ. ಲೌಕಿಕ ಮಾತುಗಳೊಂದಿಗೆ, ಫಿಕ್ಷನ್ ಜೊತೆಗೆ ಕಟ್ಟುಕತೆಗಳೊಂದಿಗೆ. ಈ ಕಾಲದ ಮಕ್ಕಳಿಗಾದರೆ ಹೇಳಬೇಕಾದರೆ ವಿಡಿಯೋ ಗೇಮ್ಸ್ಗಳು ಬಂದಿವೆ, ಒಬ್ಬರನ್ನೊಬ್ಬರು ಗುಂಡಿಟ್ಟು ಸಾಯಿಸೋದಕ್ಕಾಗಿ. ಆ ಗೇಮ್ನಲ್ಲಿ ಒಬ್ಬರನ್ನೊಬ್ಬರು ಸಾಯಿಸ್ತಾರೆ. ಅಂತಹ ಆಟಗಳನ್ನು, ವಿಡಿಯೋ ಗೇಮ್ಸ್ಗಳನ್ನು ಆಡಿಸ್ತಿದ್ದಾರೆ. ಆದರೆ ನನ್ನ ಮಕ್ಕಳು ದೇವರ ಆಲಯದಲ್ಲಿ ವಾಕ್ಯ ಕೇಳಬೇಕು. ದೈವ ಲಕ್ಷಣದೊಂದಿಗೆ ನಮ್ಮ ಮಕ್ಕಳು ಬೆಳೆಯಬೇಕು. ದೇವರ ಕೃಪೆ ನಮ್ಮ ಮಕ್ಕಳ ಮೇಲಿರಬೇಕೆಂದು ಆಶಿಸುವವರು ಎಷ್ಟು ಜನ ಇದ್ದೀರಿ ಹೇಳಿ? ಲಾಕ್ಡೌನಿನ ನಂತರ ಆನ್ಲೈನ್ ಸರ್ವಿಸಿಗೆ ರೂಢಿ ಮಾಡಿಕೊಂಡ ಬಹಳಷ್ಟು ಜನ ನಾವು ಸಭೆಗಂತೂ ಹೋಗ್ತಾ ಇಲ್ಲ, ಆದರೆ ನಮ್ಮ ಮನೆಯಲ್ಲಿಯೇ ಇದ್ದುಕೊಂಡು ಲೈವ್ನಲ್ಲಿ ಆರಾಧನೆಯಲ್ಲಿ ಪಾಲ್ಗೊಳ್ತಿದ್ದೇವೆ ಎಂದು ಹೇಳ್ತಿದ್ದಾರೆ. ಆದರೆ ದಾವೀದನ ವಿಷಯದಲ್ಲಿ ನೋಡುವಾಗ ಅವನು ದೇವರ ಆಲಯವನ್ನು ಪ್ರೀತಿಸುತ್ತಾನೆ. ಒಂದು ಸಾರಿ ನೋಡಿರಿ, ಇಲ್ಲಿಯೇ ನಾವು ಅಂದರೆ ಕೀರ್ತನೆ 84ರಲ್ಲಿ 10ನೇ ವಚನ ಹೇಳುತ್ತೆ, ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ 1000 ದಿನಗಳಿಗಿಂತಲೂ ಉತ್ತಮವಾಗಿದೆ. ಯಾವಾಗಲೂ ಮನೆಯಲ್ಲೇ ಬಿದ್ದಿರ್ತಿದ್ದೇವೆ, 24 ಗಂಟೆ ಮನೆಯಲ್ಲೇ ಇದ್ದಿರ್ತೇವೆ. ಈಗ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಕೆಲವರು ಆಫೀಸ್ಗೆ ಹೋಗೋದನ್ನು ಕೂಡ ಬಿಟ್ಬಿಟ್ಟಿದ್ದಾರೆ. ಮನೆಯಲ್ಲೇ ಕೆಲಸ ಮಾಡಿಕೊಳ್ಳುತ್ತಾ 24 ಗಂಟೆ ಮನೆಯಲ್ಲೇ ತಿರುಗಾಡ್ತಾರೆ, ಬೇಸರಗೊಳ್ಳುತ್ತಿರ್ತಾರೆ, ಅನಾವಶ್ಯಕವಾದ ಜಗಳಗಳಾಡ್ತಾರೆ, ಮನೆಯಲ್ಲಿಯೇ ಕೂತುಕೊಂಡು ಕಂಟ್ರೋಲ್ ಇಲ್ಲದ ರೀತಿಯಲ್ಲಿ ತಿನ್ನುತ್ತಾರೆ, ಶರೀರಕ್ಕೆ ವ್ಯಾಯಾಮವಿಲ್ಲದ ಪರಿಸ್ಥಿತಿಗೊಳಗಾಗ್ತಾರೆ. ಆನಂತರ ನಾನಾ ವಿಧವಾದ ರೋಗಗಳಿಗೂ ಕೂಡ ಗುರಿಯಾಗುವುದನ್ನು ನೋಡ್ತಿದ್ದೇವೆ. ಒಮ್ಮೆ ಮನೆ ಅಂದಾಗ ಆನಂದವಾಗಿರ್ತಾ ಇತ್ತು. ಮನುಷ್ಯರಿಗೆ ಈಗ ಮನೆ ಅಂದ ಕೂಡಲೇ ಒಂದು ತಿಪ್ಪೆ ಅನ್ನುತ್ತಾರೆ. ಮೋಸಕರವಾದ ಮಾತು ನೋಡಿ. ಇಲ್ಲವೇ ದರಿದ್ರ ಅನ್ನುತ್ತಾರೆ, ಇದು ನರಕದಂತಿದೆ ಅನ್ನುತ್ತಾರೆ. ನಿಮ್ಮ ಮನೆ ಪರಲೋಕದಲ್ಲಿರಬೇಕಾದರೆ ನಿಮ್ಮೊಳಗೆ ಪರಲೋಕ ಇರಬೇಕು. ನಿಮ್ಮ ಮನೆಯಲ್ಲಿ ಬೆಳಕಿರಬೇಕಾದರೆ ನಿಮ್ಮ ಹೃದಯದೊಳಗೆ ಬೆಳಕಿರಬೇಕು. ನಿಮ್ಮ ಮನೆಯಲ್ಲಿ ದೇವರ ಜ್ಞಾನ ಇರಬೇಕಾದರೆ ನೀವು ಜ್ಞಾನಯುಕ್ತವಾಗಿ ಪ್ರವರ್ತಿಸಬೇಕು. ಅವು ದೊರಕುವ ಸ್ಥಳ ಎಲ್ಲಿದೆ ಅಂದುಕೊಳ್ತೀರಿ? ಅಂಗಡಿಯಲ್ಲಿ ಕೊಂಡುಕೊಳ್ಳಲಿಕ್ಕಾಗಲ್ಲ, ಆನ್ಲೈನ್ನಲ್ಲಿ ಆರ್ಡರ್ ಮಾಡಲಿಕ್ಕಾಗಲ್ಲ. ದೇವರ ಆಲಯಕ್ಕೆ ಹೋಗಬೇಕು. ಆಲಯದೊಳಗಿಂದಲೇ ಆತನು ನಮ್ಮನ್ನು ಆಶೀರ್ವದಿಸ್ತಾನೆ. ಆಲಯದಲ್ಲಿಯೇ ನಾವು ನಮ್ಮ ದೇವರಾದ ಆ ಕರ್ತನನ್ನು ಸ್ತುತಿಸ್ತೇವೆ. ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನ ಬೇರೆ 1000 ದಿನಗಳಿಗಿಂತಲೂ ಶ್ರೇಷ್ಠವಾಗಿದೆ. 3 ವರ್ಷ ಪ್ರಿಯರೇ, ಹೆಚ್ಚು ಕಡಿಮೆ 365 ಇಂಟು 3ರ ಪ್ರಕಾರ ಗುಣಿಸಿ ನೋಡಿ. ಹೌದಲ್ಲ ಪ್ರಿಯರೇ? ಮೋರ್ ದೆನ್ 1000 ಡೇಸ್, 1000 ದಿನಗಳಾಗುತ್ತವೆ. ಅಂದರೆ 3 ವರ್ಷಗಳ ಆದಾಯವು ನಿಮಗೆ ಒಂದೇ ವರ್ಷದಲ್ಲಿ ಸಿಗುತ್ತೆ ಅಂದಾಗ ನೀವು ಆ ಕೆಲಸ ಮಾಡ್ತೀರೋ ಇಲ್ಲವೋ? 3 ವರ್ಷದಲ್ಲಿ ನೀವು ಸಾಧಿಸಬಹುದಾದದ್ದು ಒಂದೇ ದಿನದಲ್ಲಿ ಸಾಧಿಸಬಹುದು.
ಎಂದು ಹೇಳಿದಾಗ ಆ ಕೆಲಸ ನೀವು ನಿರ್ಲಕ್ಷ್ಯ ಮಾಡುತ್ತೀರೋ? ನೀವೇನು ಕಷ್ಟಪಡುವ ಅಗತ್ಯವಿಲ್ಲ. ತನ್ನ ಪ್ರಿಯರು ನಿದ್ದೆ ಮಾಡುತ್ತಿರುವಾಗಲೇ ಆತನಿಗೆ ಎಲ್ಲವನ್ನೂ ಆತನು ಕೊಡ್ತಾನೆ. ಆತನ ಆಲಯದೊಳಗೆ ಹೋಗಿ ಆತನನ್ನು ಆರಾಧಿಸುವುದಾದರೆ ನಿಮ್ಮ ಆಯುಷ್ಯ ಹೆಚ್ಚಾಗ್ತದೆ. ಯೆಹೋವನಿಗಾಗಿ ಎದುರು ನೋಡುವಂಥವರು ನೂತನ ಬಲ ಹೊಂದಿಕೊಳ್ತಾರೆ. ನಿಮ್ಮ ಮನೆಯಲ್ಲಿ ಕ್ಷೇಮವಿರುತ್ತೆ, ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದವಿರುತ್ತೆ. ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ 1000 ದಿನಗಳಿಗಿಂತ ಉತ್ತಮವಾಗಿದೆ. ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ಭಕ್ತಿಹೀನರ ಔತಣದಲ್ಲಿ ಹೋಗಿ, ಮದುವೆಗಂತ ಕೆಲವರು ಹೋಗ್ತಾರಲ್ಲವೇ, ಮೊದಲು 3 ದಿನ, ಆ ಮದುವೆ ನಂತರ 3 ದಿನ ಅಲ್ಲೇ ತಿಂದು ತಿರುಗಾಡಿ ಬರ್ತಾರೆ. ಹೌದಲ್ಲವೇ? ಅಯ್ಯೋ, ಅದು ಅವಿಶ್ವಾಸಿಗಳ ಮದುವೆ ಅಲ್ಲವೋ? ಆ ಮದುವೆಯಲ್ಲಿ ಯೇಸು ಇಲ್ವಲ್ಲ? ಆ ಫಂಕ್ಷನ್ನಲ್ಲಿ ಯೇಸುವಿಗೆ ಸ್ಥಾನ ಇಲ್ವಲ್ಲ? ಅದು ಲೋಕ ಸಂಬಂಧವಾದಂತಹ ಅವು ಔತಣವಾಗಿವೆ ಅಲ್ಲವೇ? ನಾನ್ಯಾಕೆ ಅಲ್ಲಿಗೆ ಹೋಗಬೇಕು ಎಂಬ ಆಲೋಚನೆ ಇಲ್ಲ, ಎಂಬ ಗ್ರಹಿಕೆ ಇಲ್ಲ. ಆದರೆ ಮನುಷ್ಯರು, ಭಕ್ತಿಹೀನರು ಕರೆದ್ರೆ ಅವರು ದೊಡ್ಡ ಗಣ್ಯರಾಗಿರೋದ್ರಿಂದ ಒಳ್ಳೆ 5 ಸ್ಟಾರ್ ಹೋಟೆಲ್ನಲ್ಲಿ ಔತಣ ಮಾಡಿಸ್ತಿದ್ದಾರೆ, ಒಳ್ಳೆ ಊಟ ಕೊಡ್ತಿದ್ದಾರಂತೆ, ಫ್ರೀ ಮೀಲ್ ಅಂತೆ. ನಮ್ಮ ಬದುಕಿನಲ್ಲಿ ಯಾವತ್ತೂ ಹೋಗ್ಲಿಲ್ಲ, ಅಲ್ಲಿಗೆ ಹೋಗಿ ಊಟ ಮಾಡೋಣ. ಏನಿದೆ ಪ್ರಿಯರೇ ತಿನ್ನೋದ್ರಲ್ಲಿ? ಎಷ್ಟೇ ತಿನ್ಲಿಕ್ಕಾಗತ್ತೆ? ಹಿಡಿಯಷ್ಟು ಹೊಟ್ಟೆಗಲ್ಲವೋ? ಆದರೆ ಮನುಷ್ಯರಿಗೆ ನೋಡಿರಿ, ಅನಾವಶ್ಯಕವಾದವುಗಳಿಗೋಸ್ಕರ ಬಹಳ ತವಕದಿಂದ ಓಡಿ ಹೋಗ್ತಾರೆ. ಆದರೆ ದೇವರ ಸಭೆ ಅನ್ನೋಷ್ಟೊತ್ತಿಗೆ ಒಂಥರ ಸ್ಲೋ ಡೌನ್ ಆಗ್ಬಿಡ್ತಾರೆ, ಒಂಥರ ತಡವಡಿಸುತ್ತಾರೆ, ಹಿಂದೆ ಬೀಳ್ತಾರೆ. ದಾವೀದನು ಹೇಳ್ತಾನೆ, ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲನ್ನು ಕಾಯ್ದು ಕೊಂಡಿರುವುದೇ ನನಗೆ ಲೇಸು ಎಂದು ಹೇಳುತ್ತಾನೆ. ನನಗೆ ಭಕ್ತಿಹೀನರ ಗುಡಾರಗಳಲ್ಲಿರುವ ಔತಣಕ್ಕಿಂತಲೂ ನನ್ನ ದೇವರ ಆಲಯದ ದ್ವಾರದ ಬಳಿಯಲ್ಲಿ ವಾಚ್ಮ್ಯಾನ್ ಆಗಿ ಅಲ್ಲೇ ಇರೋದು ನನಗೆ ಲೇಸು. ಆ ಬಾಗಲ ಬಳಿಯಲ್ಲಿ ಕೂತ್ಕೊಳ್ಳೋದು ಕೂಡ ನನಗೆ ಲೇಸು. ಯಾವ ಹುದ್ದೆದ ಅಗತ್ಯವಿಲ್ಲ ದೇವರ ಆಲಯದಲ್ಲಿ. ದಯವಿಟ್ಟು ದೇವರ ಆಲಯಕ್ಕೆ ದೊಡ್ಡಸ್ತಿಕೆಗಾಗಿ ಹೋಗಬೇಡಿ. ದೇವರ ಆಲಯಕ್ಕೆ ನಿಮ್ಮನ್ನು ನೀವು ತೋರಿಸಿಕೊಳ್ಳುವುದಕ್ಕಾಗಿ ಹೋಗಬೇಡಿ. ಬಹಳಷ್ಟು ಜನ ತಮ್ಮ ವಸ್ತ್ರ ಆಭರಣ ತೋರಿಸಿಕೊಳ್ಳುವುದಕ್ಕಾಗಿ ಅನೇಕ ಜನ ಸ್ತ್ರೀಯರು ಒಳ್ಳೆ ಮೇಕಪ್ ಮಾಡಿಕೊಂಡು ಮದುವೆಗೆ ಹೋದಂತೆ ಸಭೆಗೆ ಹೋಗ್ತಾರೆ. ಕೇವಲ ತನಗೆ ಎಷ್ಟು ಆಭರಣ ಇವೆ ಎಂದು ತನ್ನ ಸಭೆಯಲ್ಲಿರುವವರಿಗೆ ತೋರಿಸಿಕೊಳ್ಳುವುದಕ್ಕಾಗಿಯೇ ಹೋಗ್ತಾರೆ. ಅಷ್ಟೇ ಹೊರತು ದೇವರನ್ನು ಆರಾಧಿಸಬೇಕೆಂಬ ಆಸೆ ಇರಲ್ಲ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ದೇವರನ್ನು ಆರಾಧಿಸಬೇಕು ಎಂಬುದಾಗಿ ವಾಕ್ಯ ಹೇಳ್ತದಲ್ಲವೇ? ಬಹಳಷ್ಟು ಜನರು ಸಭೆಗೆ ತಪ್ಪಾದ ಮೋಟಿವ್ನೊಂದಿಗೆ ಹೋಗ್ತಾರೆ. ಅಲ್ಲಿ ನಮಗೆ ಕೆಲವು ಫ್ರೆಂಡ್ಸ್ ದೊರಕ್ತಾರೆ. ರಿಯಲ್ ಎಸ್ಟೇಟ್ ಕುರಿತು ತಿಳ್ಕೊಳ್ತೇವೆ, ಇಲ್ಲವೇ ಸೀರೆಗಳ ಕುರಿತು ತಿಳ್ಕೊಳ್ತೇವೆ, ಲೋಕ ಸಂಬಂಧವಾಗಿ ಎಲ್ಲರಿಗೂ ಭೇಟಿಯಾಗ್ತೇವೆ. ಹಾಗೆಯೇ ಮದುವೆ ಸಂಬಂಧ ಫಿಕ್ಸ್ ಮಾಡಿಕೊಳ್ಳೋಣ ಎಂದು ಹೋಗ್ತಾರೆ. ಈ ಯೋಚನೆಯೊಂದಿಗೆ ಸಭೆಗೆ ಹೋಗುವವರಿಗೆ ಏನೂ ದೊರಕೋದಿಲ್ಲ. ಸಭೆಗೆ ಹೋಗ್ತಾ ಇದ್ರು ಕೂಡ ನಮಗೇನು ದೊರಕುತ್ತಾ ಇಲ್ಲ ಎಂದು ಯಾರಾದರೂ ಹೇಳೋದಾದ್ರೆ ಅದಕ್ಕೆ ಕಾರಣವೇ ಇದು. ನಾವು ಆ ದೇವರ ಆಲಯಕ್ಕೆ ಹೋಗೋದು ದೇವರನ್ನು ಆರಾಧಿಸುವುದಕ್ಕಾಗಿ, ಆ ದೇವರ ವಾಕ್ಯ ಕೇಳುವುದಕ್ಕಾಗಿ, ಆತನನ್ನು ಸ್ತುತಿಸುವುದಕ್ಕಾಗಿ, ಮತ್ತಷ್ಟು ಮುಖ್ಯವಾಗಿ ದೇವರು ಮಾಡಿರುವ ಮೇಲುಗಳಿಗಾಗಿ. ಆ ವಾರದಲ್ಲೆಲ್ಲ, ಆ ವರ್ಷದಲ್ಲೆಲ್ಲ, ಬದುಕಿನಲ್ಲೆಲ್ಲ ದೇವರು ಮಾಡಿರುವ ಮೇಲುಗಳನ್ನೆಲ್ಲ ನೆನೆಸಿ ಸ್ತುತಿಸಿ ಕೃತಜ್ಞತೆಯೊಂದಿಗೆ ಸ್ತುತಿಸಲು ಹೋಗಬೇಕು. ಬಹಳಷ್ಟು ಜನ ಸಭೆಗೆ ಬರಿಗೈಯಾಗಿ ಹೋಗ್ತಾರೆ. ಫೋನ್ ಪೇನಿಂದ, ಗೂಗಲ್ ಪೇನಿಂದ 10-20 ರೂಪಾಯಿ ಟ್ರಾನ್ಸ್ಫರ್ ಮಾಡ್ತಾರೆ. ಇದು ಈ ದಿನಗಳಲ್ಲಿ ಸರ್ವಸಾಧಾರಣ ಆಗ್ಬಿಟ್ಟಿರೋದು ಎಷ್ಟೋ ವಿಷಾದಕರವಾದ ಸಂಗತಿಯಾಗಿದೆ. ಕೃತಜ್ಞತೆಯ ಕಾಣಿಕೆಯನ್ನು ತೆಗೆದುಕೊಂಡು ಆತನ ಆಲಯದೊಳಕ್ಕೆ ಹೋಗಿ ಅವುಗಳನ್ನು ನೀವು ಸಮರ್ಪಿಸಿಕೊಳ್ಳುವಾಗ, ಕೃತಜ್ಞತೆಯಿಂದ ನೀವು ಕೊಡುವಾಗ ಅನೇಕ ರೀತಿಯಲ್ಲಿ ನೀವು ಪ್ರತಿಫಲ ಹೊಂದುತ್ತೀರಿ. ಬನ್ನಿ ಹೋಗೋಣ ಸಭೆಗೆ, ದೇವರನ್ನು ಆರಾಧಿಸೋಣ. ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಸಭೆಯನ್ನು ನಿರ್ಲಕ್ಷ್ಯ ಮಾಡುವವರಾಗಿ ಇರದೆ ಸಭೆಗೆ ಹೋಗಲು ತವಕಿಸುವವರಾಗಿರಲು ಸಹಾಯ ಮಾಡಿ. ನನ್ನ ದೇವರ ಆಲಯದಲ್ಲಿ 1 ಗಂಟೆ ಇರೋದೇ ನನ್ನ ಬದುಕಿಗೆಲ್ಲ ಆಶೀರ್ವಾದವಾಗಿದೆ. 1 ದಿನ ಬೇರೆ 1000 ದಿನಗಳಿಗಿಂತಲೂ ಶ್ರೇಷ್ಠವಾಗಿದೆ ಎಂದು ದಾವೀದನು ಹೇಳ್ತಾನಲ್ಲವೇ? ಅದರಲ್ಲಿರುವ ಆಶೀರ್ವಾದಗಳು, ಅದರಿಂದ ಹೊಂದಿಕೊಳ್ಳುವ ದಿವ್ಯ ದಾನಗಳನ್ನು ನಾವು ಅನುಭವಿಸುವಂತೆ ಸಹಾಯ ಮಾಡಿ. ಭಾನುವಾರ ನಿರ್ಲಕ್ಷ್ಯ ಮಾಡದೆ, ಅಲಕ್ಷ್ಯ ಮಾಡದೆ, ನಿಮ್ಮ ಸನ್ನಿಧಿಯಿಂದ ದೂರವಾಗಿ, ಸೈತಾನನಿಗೆ ನಿಕಟವಾಗದೆ, ನಮ್ಮ ಕುಟುಂಬದ ಸುತ್ತಲೂ ನಿಮ್ಮ ಬೇಲಿ ಇರುವ ಹಾಗೆ ಆರೋಗ್ಯದಿಂದ, ಆನಂದದಿಂದ ಅಂತ್ಯದವರೆಗೂ ನಿಮ್ಮ ಸಾಕ್ಷಿಯಾಗಿ ಬದುಕಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ.
ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ, ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಕರ್ತನ ಕೃಪೆಯಿಂದ ದೇವರು ನಿಮಗೆ ಕೊಟ್ಟ ಚರ್ಚ್ನಲ್ಲಿ ನಡೆಯುವ ಆರಾಧನೆಯಲ್ಲಿ ಪ್ರತಿಯೊಬ್ಬೊಬ್ಬರು ಪಾಲ್ಗೊಂಡು ದೇವ ಜನರೆಲ್ಲರೊಂದಿಗೆ ಸೇರಿ ಆರಾಧಿಸುವವರಾಗಿರಿ. ಮಧ್ಯಾಹ್ನ ಸಮಯದಲ್ಲಿ ನಿಮಗಿರುವ ಖಾಲಿ ಸಮಯದಲ್ಲಿ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.